ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಗ್ರೇಟರ್ ಮೈಸೂರು ಆಗತ್ತೆ ಅಂತ ಹೇಳಿ ಅದು ನಮ್ಮ ಅಸೆಂಬ್ಲಿಲಿ ಪಾಸು ಆಗಿದೆ. ಬಟ್ ಮೈಸೂರಲ್ಲಿ ನಮಗೆ ಆತಂಕ ಏನು ಅಂದರೆ, ನಾವಿಲ್ಲೇ ಹುಟ್ಟು ಬೆಳೆದವರಿಗೆ ಈ ಮೈಸೂರು ಬೆಂಗಳೂರು ಆಗಬಾರ್ದು. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ರ್ಯಾಪಿಡಾಗಿ ಬೆಳೆದಿದೆ, ಬಟ್ ಬರೀ ಬಿಲ್ಡಿಂಗ್ಸ್ಗಳಾಗಿದೆ, ಕಾಂಕ್ರೀಟ್ ಜಂಗಲ್ ಆಗಿದೆ. ಬಟ್ ಅದು ನಮ್ಗೆ ಆಗಬಾರ್ದು. ಮೈಸೂರು ಅದೇ ಥರ ಆದರೂ ಡೈರೆಕ್ಷನ್ಸ್ ಹೋಗ್ತಾ ಇರೋಂಥ ಒಂದು ಹೆದರಿಕೆ ಇದೆ ಅವ್ರಿಗೆ. ಎಲ್ಲಿ ಬರೀ ರಿಯಲ್ ಎಸ್ಟೇಟ್ ಲಾಬಿ ಮತ್ತು ಅವ್ರುಗಳ ಒಂದು ಪ್ರಭಾವದಿಂದ ಈ ಮೈಸೂರು ಏನು ಪರಿಸರ ಇದೆ, ಪರಿಸರ ಅಂದರೆ ನಾನು ಬರೀ ಎನ್ವೈರ್ಮೆಂಟ್ ಅಷ್ಟೇ ಮಾತಾಡ್ತಾ ಇಲ್ಲ. ನಮ್ಮ ಹೆಲ್ತ್ ಇರ್ಬೋದು, ನಮ್ಮ ಸೋಷಿಯಲ್ ಹೆಲ್ತ್, ಮೆಂಟಲ್ ಹೆಲ್ತ್, ನಮ್ಮ ಎನ್ವೈರ್ಮೆಂಟಲ್ ಹೆಲ್ತ್, ಇವೆಲ್ಲವನ್ನು ಮತ್ತು ಹೆರಿಟೇಜ್ ಬಿಲ್ಡಿಂಗ್ ಇವನ್ನೆಲ್ಲ ನಮ್ಮ ಇದರಲ್ಲಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಂದು ಅಭಿವೃದ್ಧಿಗೆ ನಮ್ಮ ಯಾವುದೇ ಥರದ ಅಭ್ಯಂತರ ಇಲ್ಲ. ಆ ಒಂದು ದೃಷ್ಟಿಯಿಂದ ಒಂದು ಸಮಗ್ರ ಅಭಿವೃದ್ಧಿ ಎಲ್ಲ ಇವತ್ತು GT ಹರೀಶ್ ಗೌಡ್ರು ಮಾತಾಡಿದ್ರು, ಯದುವೀರವ್ರು ಮಾತಾಡಿದ್ರು, ಪ್ರಕಾಶ್ ಬೆಳವಾಡಿಯವ್ರು ಮಾತಾಡಿದ್ರು, ರವೀಂದ್ರ ಎಕ್ಸ್ ಚೀಫ್ ಸೆಕ್ರೆಟರಿ ಅವ್ರು ಮಾತಾಡಿದ್ರು. ಅವರೆಲ್ಲ ಹೇಳೋದು ಇಷ್ಟೇ, ಅಭಿವೃದ್ಧಿಗೆ ಯಾರದೇ ಒಂದು ಅಪೋಸಿಷನ್ ಇಲ್ಲ, ಆದರೆ ಸಮಗ್ರ ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಹೆರಿಟೇಜ್ ಮೈಸೂರಿನ ಅಸ್ಮಿತೆ ಏನಿದೆ ಅದನ್ನು ಕಾಪಾಡಿಕೊಂಡು ನಾವು ಅಭಿವೃದ್ಧಿ ಆಗಬೇಕು. ಆ ಒಂದು ದೃಷ್ಟಿಯಿಂದ ಒಂದು ಟ್ರಸ್ಟ್ ಥರ ಜನಗಳ ಏನು ನಮ್ಮ ಮೈಸೂರು ಜನತೆಯ ಒಂದು ಪರವಾಗಿ ಒಂದು ಟ್ರಸ್ಟ್ ಓಪನ್ ಆಗಿ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಿ ಆ ಒಂದು ಪ್ಯಾನಲ್ ಏನು ಸಜೆಷನ್ಸು ಅದು ಗೌರ್ಮೆಂಟ್ಗೆ ಹೋಗಬೇಕು ಮತ್ತು ಗೌರ್ಮೆಂಟ್ ಅದನ್ನು ಸೀರಿಯಸ್ ಆಗಿ ತಗೊಂಡು ಆ ಕನ್ಸಿಡ್ರೇಷನ್ ಮಾಡಿ ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್, ಯಾರು ಇಂಡಸ್ಟ್ರಿ, ಫಾರ್ಮರ್ಸು, ನಮ್ಮ ಡಾಕ್ಟರ್ಸು, ಲಾಯರ್ಸು, ಎಲ್ಲ ಪ್ರೊಫೆಷನಲ್ಸ್ಗಳು, ಎಲ್ಲರ ಇದು ರೈತರು ಎಲ್ಲರದ್ದು ಒಂದು ಒಪಿನಿಯನ್ ತಗೊಂಡು ಸಿಟಿಸನ್ಸ್ಗಳದ್ದು ನಾವು ಒಂದು ಸಮಗ್ರ ಮೈಸೂರು, ಗ್ರೇಟರ್ ಮೈಸೂರು, ಮಹಾನ್ ಮೈಸೂರು ಆಗಬೇಕೇ ಹೊರತು ಇದು ಬರೀ ಬೆಂಗಳೂರಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕೊಠಡಿಲಿ AC ಕೊಠಡಿಲಿ ಕೂತು ಬೆಂಗಳೂರು ಥರ ಇದು ಮೈಸೂರು ಆಗಬಾರ್ದು ಅನ್ನೋ ಒಂದು ಕಳಕಳಿಯಿಂದ ಈ ಒಂದು ಸೆಮಿನಾರ್ ನಡೆಸಿದ್ದೀವಿ. ಈಗ ಏನಾಗುತ್ತೆ, ಅವರು ಇಲ್ಲೇ ನಮ್ಮ ಸ್ಪೀಕರ್ಸ್ಗಳೆಲ್ಲ ಗಣ್ಯ ವ್ಯಕ್ತಿಗಳು ಅವರಿಂದ ಅಡ್ವೈಸ್ ಮಾಡ್ದಂಗೆ ಒಂದು ಪ್ಯಾನಲ್ ಮಾಡ್ಕೊಳ್ಳಿ, ಒಂದು ಟ್ರಸ್ಟ್ ಮಾಡ್ಕೊಳ್ಳಿ, ಅದ್ರದ್ದೆಲ್ಲ ಅಲ್ಲಿ ಚಿಂತನೆಗಳು ಸಮಗ್ರವಾಗಿ ಪ್ರತಿ ತಿಂಗಳು ಅದನ್ನು ಮೀಟ್ ಆಗಿ ನಿಮ್ಮ ಒಪಿನಿಯನ್ಸ್ಗಳು ಇವನ್ನೆಲ್ಲ ನೀವು ಸಮಗ್ರವಾಗಿ ಒಂದು ಡಾಕ್ಯುಮೆಂಟೇಷನ್ ಮಾಡಿ ನಮ್ಮದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ಏನೇನು ನಮಗೆ ಎಕಾನಮಿ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಬಗ್ಗೆ ಒಂದು ಮಾಹಿತಿಗಳು ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವನ್ನೆಲ್ಲ ನಾವು ಮಾಡಿ ಅದನ್ನು ನಾವು ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು ಅಥವಾ ಯಾವುದೇ ಒಂದು ಕೆಟ್ಟ ನಿರ್ಧಾರ ಸರ್ಕಾರ ತಗೊಂಡ್ರು ಅದು ನಾವು ಚಾಲೆಂಜ್ ಮಾಡಬೇಕಾದ್ರೆ ನಮಗೆ ಡಾಕ್ಯುಮೆಂಟೇಷನ್ ಬೇಕು, ಡೇಟಾ ಬೇಕು. ಆ ಡೇಟಾ ಎಲ್ಲ ತಗೊಂಡು ನೀವು ಒಂದು ಫಾರ್ಮೇಷನ್ ಮಾಡೋಕ್ಕೆ ನಿಮಗೊಂದು ಟ್ರಸ್ಟ್ ಅವಶ್ಯಕತೆ ಇದೆ. ಅದರಲ್ಲಿ ಪ್ಯಾನಲ್ ಇದು ಡಿಸ್ಕಷನ್ ಮಾಡಿ ಅದನ್ನೆಲ್ಲ ಮಾಡೋಣ ಅಂತ ಒಂದು ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ನಾವು ಇವತ್ತು ಫಾಲೋ ಮಾಡ್ತೀವಿ ಅಂತ ನಮ್ಮದೊಂದು ಡೆಫಿನೆಟ್ಲಿ ಒಂದು ನಿರ್ಧಾರ ಇದೆ, ಅದನ್ನು ನಾವು ಮುಂದುವರಿಸ್ತೀವಿ.